ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಕ್ಕಿ ಸ್ಪೆಷಲ್. ಇವತ್ತು ನಾನು ಹನಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಮೊಸರು, ಅರ್ಧ ಕಪ್ ಶುಗರ್ ಪೌಡರ್, 1/4 ಕಪ್ ಎಣ್ಣೆ, ಅರ್ಧ ಕಪ್ ಹಾಲು, ಅರ್ಧ ಟೀ ಸ್ಪೂನ್ ವೆನಿಲಾ ಎಸೆನ್ಸ್, 2ರಿಂದ 3 ಚಿಟಿಕೆಯಷ್ಟು ಉಪ್ಪು, ಅರ್ಧ ಕಪ್ ನೀರು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಕಪ್ ಹನಿ, 4ರಿಂದ 5 ಟೇಬಲ್ ಸ್ಪೂನ್ ಮಿಕ್ಸ್ ಫ್ರೂಟ್ ಜಾಮ್, 2 ಟೇಬಲ್ ಸ್ಪೂನ್ ಸಕ್ಕರೆ, 1/4 ಕಪ್ ಮಿಲ್ಕ್ ಪೌಡರ್. ನಾವು ಮೊದಲು ವೆಟ್ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ಒಂದು ಬೌಲಿಗೆ ಮೊಸರು, ಎಣ್ಣೆ, ಹಾಗೂ ಶುಗರ್ ಪೌಡರ್, ವೆನಿಲಾ ಎಸೆನ್ಸ್ ಇದೆಲ್ಲವನ್ನು ನಾವು ನೀಟಾಗಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಮಿಕ್ಸ್ ಆಗಿದೆ. ಈಗ ನಾವು ಜರಡಿಯನ್ನು ಹಿಡಿದ್ಬಿಟ್ಟು ಡ್ರೈ ಇಂಗ್ರೀಡಿಯೆಂಟ್ಸನ್ನು ನಾವಿಲ್ಲಿ ಜರಡಿ ಆಡಿಸ್ಕೊಳ್ಳೋಣ. ಫಸ್ಟು ಮೈದಾ ಹಿಟ್ಟು, ಮಿಲ್ಕ್ ಪೌಡರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, 2 ಚಿಟಿಕೆ ಉಪ್ಪು, ಇದನ್ನೆಲ್ಲ ನಾವು ಜರಡಿ ಆಡಿಸ್ಕೊಳ್ಳೋಣ. ನೋಡಿ, ಈ ಲಾಸ್ಟಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ ಇದನ್ನು ನಾವು ಇದಕ್ಕೆ ಹಾಕಬಾರ್ದು. ಈಗ ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಇನ್ನೂ ಕೂಡ ಹಾಲನ್ನು ಹಾಕಿಲ್ಲ. ಸ್ವಲ್ಪ ಮಿಕ್ಸ್ ಆದಮೇಲೆ ಹಾಲನ್ನು ಆ್ಯಡ್ ಮಾಡೋಣ. ಈಗ ನಾನಿಲ್ಲಿ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಸ್ಮೂತ್ ಬ್ಯಾಟರನ್ನು ರೆಡಿ ಮಾಡ್ತಾ ಇದ್ದೀನಿ. ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಅರ್ಧ ಕಪ್ ಹಾಲಲ್ಲಿ ಇಷ್ಟಿನ್ನು ಮಿಕ್ಕಿದೆ. ಈಗ ನಾವು ಇದನ್ನು ಒಂದು ಸ್ಪ್ಯಾಚುಲಾ ಸಹಾಯದಿಂದ ಸರಿಯಾಗಿ ಕಟ್ ಆ್ಯಂಡ್ ಫೋಲ್ಡ್ ಮಾಡ್ಕೊಳ್ಳೋಣ. ಕೇಕ್ ಬ್ಯಾಟರನ್ನು ಯಾವತ್ತು ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ನಾವು ಕೇಕ್ ಬ್ಯಾಟರನ್ನು ಈ ಥರ ಆಯಿಲನ್ನು ಗ್ರೀಸ್ ಮಾಡಿಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಬಟರ್ ಪೇಪರನ್ನು ಯೂಸ್ ಮಾಡಿದ್ದೀನಿ. ಈ ಕೇಕ್ ಟಿನ್ಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾವು ಇದನ್ನು ಮೊದಲೇ 10 ನಿಮಿಷ ಪ್ರೀ ಹೀಟ್ ಮಾಡಿದ್ದೀನಿ ಕುಕ್ಕರನ್ನು. ಆ ಪ್ರೀ ಹೀಟ್ ಮಾಡಿರುವಂಥ ಕುಕ್ಕರಲ್ಲಿ ಲೋ ಫ್ಲೇಮಲ್ಲಿ ನಾವು 40ರಿಂದ 45 ನಿಮಿಷನ ಬೇಕ್ ಮಾಡ್ಕೊಳ್ಳೋಣ. ಕುಕ್ಕರನ್ನು ನಾವು ಪ್ರೀ ಹೀಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಒಂದು ರಿಂಗ್ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಈಗ ನಾವು ಕೇಕನ್ನು ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಇಲ್ಲಿ ನಾನು ಗ್ಯಾಸ್ ಕಿಟ್ಟನ್ನು ಹಾಕಿಲ್ಲ, ಹಾಗೂ ವಿಸಲನ್ನು ಕೂಡ ಹಾಕ್ತಾ ಇಲ್ಲ. ಇವಾಗ ಇದು 40ರಿಂದ 45 ನಿಮಿಷ ಬೇಕಾಗಬೇಕು. ಈಗ ನಾವು ಶುಗರ್ ಸಿರಪನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಬಾಣಲೆಗೆ ಅರ್ಧ ಕಪ್ಪನ್ನು ನೀರು ಹಾಕಿದ್ದೀನಿ, ಹಾಗೂ
2 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕಿಬಿಟ್ಟು ಸಕ್ಕರೆ ಮೆಲ್ಟ್ ಆಗೋ ತನಕ ನಾವು ಕೈ ಆಡಿಸ್ತಾ ಇರೋಣ. ಶುಗರ್ ಎಲ್ಲ ಮೆಲ್ಟ್ ಆಗಿದೆ. ಇದನ್ನು ನಾವು 5 ನಿಮಿಷ ಕುದಿಸ್ಕೊಳ್ಳೋಣ. ಹಾಗೂ ಇದು ಆರಿದ ನಂತರ ನಾವು ಇದಕ್ಕೆ ಹನಿಯನ್ನು ಮಿಕ್ಸ್ ಮಾಡೋಣ. ಈ ಥರ ಒಂದು ಕುದಿ ಬಂದರೆ ಸಾಕು. ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಶುಗರ್ ಸಿರಪ್ ಸ್ವಲ್ಪ ಆರಿದೆ. ಈಗ ನಾನು ಹನಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹನಿಯನ್ನು ಆ್ಯಡ್ ಮಾಡಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದ ನಂತರ ಇದನ್ನು ಮತ್ತೆ ನಾವು ಇಲ್ಲಿ ಬಿಸಿ ಮಾಡಬಾರ್ದು. ಏನು ನಾವು ಆರಿದ ಮೇಲೆ ಹಾಕಿದ್ದೀವಿ ಇಷ್ಟೇ, ಇದ್ರದ್ದು ಸಿರಪ್ ರೆಡಿ ಆದಂಗೆ. ನಾವು ಇಲ್ಲಿ ಶುಗರ್ ಸಿರಪ್ ಆರಿದ ನಂತರ ಹಾಕಿದ್ದೀವಿ ಹನಿಯನ್ನು ಮತ್ತೆ ನಾವು ಇಲ್ಲಿ ಬಿಸಿ ಮಾಡ್ಕೊಳ್ಳೋದು ಬೇಡ. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ. ನಾವು ಈಗ ಏನು ಸಿರಪ್ಪನ್ನು ಮಾಡ್ಕೊಂಡಿದ್ದೀವಿ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಈಗ ಅದೇ ಬಾಣಲೆಯಲ್ಲಿ ಜಾಮನ್ನು ಮೆಲ್ಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಜಾಮನ್ನು ತುಂಬಾ ಇಲ್ಲಿ ಮೆಲ್ಟ್ ಮಾಡೋದಂದರೆ ಪಾಕ ಮಾಡ್ತಾ ಇಲ್ಲ. ನಾವಿಲ್ಲಿ ಜಾಮನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ಜಸ್ಟ್ ಮೆಲ್ಟ್ ಆಗೋ ತನಕ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಜಾಮ್ ಮೆಲ್ಟ್ ಆಗಿದೆ. ನಾವಿಲ್ಲಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಇದನ್ನು ನಾವು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. 40 to 45 ಮಿನಿಟ್ಸ್ ಇವಾಗ ಆಗಿದೆ. ನಾವು ಚೆಕ್ ಮಾಡ್ಕೊಳ್ಳೋಣ. ಒಂದು ಟೂತ್ ಪಿಕ್ನ ಸಹಾಯದಿಂದ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಟೂತ್ ಪಿಕ್ಕನ್ನು ಒಳಗೆ ಹಾಕಿಬಿಟ್ಟು ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಇಲ್ಲಿ ನೋಡಿ ಎಲ್ಲೂ ಕೂಡ ಬ್ಯಾಟರ್ ಅಂಟ್ಕೊಳ್ತಾ ಇಲ್ಲ. ಅಂದರೆ ಇದು 45 ಮಿನಿಟ್ಸ್ ತಗೊಂಡಿದೆ ಬೇಕಾಗಲಿಕ್ಕೆ. ಚೆನ್ನಾಗಿ ಬೇಕಾಗಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಕೇಕ್ ಟಿನ್ನನ್ನು ಆಚೆ ತೆಗೆದ್ಬಿಟ್ಟು ಆರೋದಕ್ಕೆ ಬಿಡೋಣ. ಈಗ ಆರಿದೆ. ಇದನ್ನು ನಾವು ನೈಫ್ನ ಸಹಾಯದಿಂದ ಸೈಡೆಲ್ಲ ಒಂದು ಸಲ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೇಕ್ ಟಿನ್ನನ್ನು ನಾವು ಕೇಕನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನಾನೇನು ಬಟರ್ ಪೇಪರನ್ನು ಹಾಕಿದ್ದೀನಿ, ಬಟರ್ ಪೇಪರನ್ನು ಕೂಡ ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ನೀಟಾಗಿ ರಿಮೂವ್ ಆಗ್ತಾ ಇದೆ. ಕೇಕ್ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ನೋಡಿ. ತುಂಬ ಸಾಫ್ಟಾಗಿದೆ ಕೇಕು. ನಾವಿವಾಗ ಸ್ವಲ್ಪ ಬಿಸಿ ಇರುವಾಗಲೇ ಟೂತ್ ಪಿಕ್ನ ಸಹಾಯದಿಂದ ನಾನಿಲ್ಲಿ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ನಾವಿಲ್ಲಿ ಟೂತ್ ಪಿಕ್ಕನ್ನು ಹಾಕಿ ಚುಚ್ತಾ ಇದ್ದಿದ್ದು. ನಾವಿಲ್ಲಿ ಟೂತ್ ಪಿಕ್ಕನ್ನು ಹಾಕಿಬಿಟ್ಟು ಚುಚ್ಚೋದೇನಕ್ಕಂದರೆ ನಾವು ಏನು ಶುಗರ್ ಸಿರಪನ್ನು ಮಾಡಿಟ್ಕೊಂಡಿದ್ದೀವಿ ಅದು
ಫುಲ್ ಒಳಗಡೆ ಹೋಗಬೇಕು ಅಂತ ಹೇಳಿಬಿಟ್ಟು ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ಶುಗರ್ ಸಿರಪನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಗ ಸೋಕ್ ಆಗ್ತಾಯಿದೆ ನೋಡಿ. ನಾವಿಲ್ಲಿ ಹೋಲ್ ಮಾಡ್ಕೊಂಡಿದ್ದೀವಲ್ವ, ಚೆನ್ನಾಗಿ ಸೋಕ್ ಆಗ್ತಾಯಿದೆ. ಎಲ್ಲ ಕಡೆ ಶುಗರ್ ಸಿರಪನ್ನು ಅಪ್ಲೈ ಮಾಡಬೇಕು. ಬ್ರಷ್ನ ಸಹಾಯದಿಂದ ಕೂಡ ನಾವು ಇಲ್ಲಿ ಅಪ್ಲೈ ಮಾಡ್ಬೋದು, ಬಟ್ ನಾನಿಲ್ಲಿ ಸ್ಪೂನಿಂದ ಹಾಕ್ತಾಯಿದ್ದೀನಿ. ಈಗ ಶುಗರ್ ಸಿರಪನ್ನು ನಾನಿಲ್ಲಿ ಅಪ್ಲೈ ಮಾಡಾಗಿದೆ. ಈಗ ನಾನು ಜಾಮನ್ನು ಏನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಜಾಮನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಜಾಮನ್ನು ಕೂಡ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. ಈಗ ಜಾಮನ್ನೆಲ್ಲ ಅಪ್ಲೈ ಮಾಡಾಗಿದೆ. ಈಗ ಟೇಸ್ಟಿಯಾದ ಹನಿ ಕೇಕ್ ಸವಿಯಲು ಸಿದ್ಧವಾಗಿದೆ. ಇದನ್ನು ನೀವು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಂತರ ಇದನ್ನು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ನೀವು ಕೂಡ ಮನೇಲಿ ಟ್ರೈ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.